ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ. ಈ ಕ್ರಮದಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಬನ್ನಿ ಹಾಗಾದರೆ ಈ ಮೆಂತ್ಯ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಅಳತೆಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ರುಚಿ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1-2 ಹಸಿಮೆಣಸಿಕಾಯಿ ಅಷ್ಟೊಂದು ಖಾರ ಇಲ್ಲ, ಮತ್ತು 1 ಇಂಚಷ್ಟು ಶುಂಠಿ ಎರಡನ್ನೂ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಇವಾಗ ಡ್ರೈ ಆಗಿ 1 ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟು ಕೈಗಾಗಲಿ ಪಾತ್ರೆಗಾಗಲಿ ತುಂಬ ಮೆತ್ಕೊಳ್ತಾ ಇರುತ್ತೆ. ಈ ರೀತಿ ಕಲಿಸ್ಕೊಂಡ್ರೆ ಕೈಗೂ ಮೆತ್ತಲ್ಲ ಮತ್ತು ಪಾತ್ರೆಗೂ ತುಂಬ ಮೆತ್ಕೊಳ್ಳಲ್ಲ. ಮೊದಲಿಗೆ ನಾನು ಈ ರೀತಿ ಸ್ಪೂನಲ್ಲಿ ಒಂದು ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊಂಡು ಕಡೆಯಲ್ಲಿ 1-2 ಸ್ಪೂನು ತುಪ್ಪನಾದರೂ ಇಲ್ಲ 1-2 ಸ್ಪೂನ್ ಎಣ್ಣೆನಾದ್ರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕೈಯಾಗಿ ಕಲಿಸ್ಕೊಂಡ್ರೆ ಚಪಾತಿ ಹಿಟ್ಟು ಪಾತ್ರೆಗೂ ತುಂಬ ಅಂಟ್ಕೊಳ್ಳಲ್ಲ ಮತ್ತು ಕೈಗೂ ತುಂಬ ಮೆತ್ಕೊಳ್ಳಲ್ಲ. ನಾವು ರೆಡಿ ಗೋಧಿ ಹಿಟ್ಟನ್ನು ತಂದು ಬಳಸೋದಕ್ಕಿಂತ ಮನೆಯಲ್ಲೇ ಗೋಧಿ ತಂದು ಸ್ವಲ್ಪ ಅದಕ್ಕೆ ಮೆಂತ್ಯ ಉದ್ದು ಹಾಕಿ ಮಿಲ್ ಮಾಡಿಸಿ ಆ ಹಿಟ್ಟನ್ನು ಬಳಸೋದು ತುಂಬಾ ಉತ್ತಮ. ಏಕೆಂದರೆ ಟೇಸ್ಟಲ್ಲಾಗಲಿ ಕ್ವಾಲಿಟಿಲಾಗಲಿ ತುಂಬ ಚೆನ್ನಾಗಿರುತ್ತೆ. ಈ ಹಿಟ್ಟಲ್ಲಿ ಮಾಡಿದ ಚಪಾತಿ ಆಗಲಿ ಪೂರಿ ಆಗಲಿ ಚಪಾತಿ ಅಥವಾ ಪರೋಟ ಏನೇ ಮಾಡಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇವಾಗ ಹಿಟ್ಟೆಲ್ಲ ಕಲಸಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೀನಿ. ನಂತರ ನಮಗೆ ಚಪಾತಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡಿಕೊಂಡು ಇವಾಗ ಚಪಾತಿನ ಲಟ್ಟಿಸ್ಬೇಕು. ಚಪಾತಿನ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟಿಗೆ ನಾವು ಶುಂಠಿ, ಹಸಿಮೆಣಸಿಕಾಯಿ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಒಂಥರ ಪರೋಟ ಅಂತಲೇ ಅನ್ಬೋದು. ಇದಕ್ಕೆ ಪಲ್ಯ ಏನು ಬೇಕಾಗಿಲ್ಲ. ಒಂದು ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗೋಧಿ ಬಳಸೋ ಕಡೆ ಎಲ್ಲ ನಾವು ಹೆಚ್ಚಾಗಿ ತುಪ್ಪ ಬಳಸಿದರೆ ಟೇಸ್ಟು ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು. ನಮ್ಮೂರ ಕಡೆ ಈ ಚಪಾತಿನ ಇನ್ನೊಂದು ಥರ ಮಾಡ್ತಾರೆ. ಅನ್ನಕ್ಕೆ ಸ್ವಲ್ಪನೇ ಉಪ್ಪು ಹಾಕಿ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಂಡು ಅದರಲ್ಲಿ ಚಪಾತಿ ಮಾಡ್ತಾರೆ. ಆ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ತುಂಬ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಚಪಾತಿ ಅಗಿಯೋಕ್ಕಾಗಲ್ಲ ಅಂತನೋರು ಆ ಥರ ಚಪಾತಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತದು. ಇವಾಗ ಪಲ್ಯ ಚಪಾತಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ಥರದ ಮೆಂತ್ಯ ಚಪಾತಿ ಬೆಸ್ಟ್ ಅಂತ ಹೇಳ್ಬೋದು. ಏಕೆಂದರೆ ಒಂದು ಕಾಯಿ ಚಟ್ನಿ ಜೊತೆ ಮೆಂತ್ಯ ಚಪಾತಿ ಮಾಡಿಬಿಟ್ರೆ ಮುಗ್ದೋಗ್ಬಿಡುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ರುಚಿಕರವಾದಂತಹ ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತು ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.